ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿ SRJ ಕನ್ನಡಿಗ. ನಾನು ಹತ್ರ ಸಖತ್ತಾಗಿದ್ದೀನಿ. ನೀವು ಹೆಂಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನಿನ್ನೆ ಒಂದು 2240 ರೂಪಾಯಿ ಹೊಡೆದಿದ್ದೀನಿ. ಕಿಲೋಮೀಟರ್ಸ್ ಹೋಗಿಬಿಟ್ಟೈತಿ. ಯಾಕಂದರೆ ಇದು ವಾಯರ್ ಸ್ಪೀಡೋಮೀಟ್ರ್ ಓಡ್ತಾ ಇಲ್ಲ. ಇದು ಕೇಬಲ್ ಹೋಗಿಬಿಟ್ಟೈತೆ ಅನಿಸುತ್ತೆ. ಆಲ್ಮೋಸ್ಟು ಡೈಲಿ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾನೈತೆ. ನಿನ್ನೆದ ಕಿಲೋಮೀಟರ್ಸು ಅಷ್ಟೇ ಇರೋದು 19,097 ರೂಪಾಯಿ 97 ರೂಪಾಯಿ ಅಂತ ಇದ್ದೀನಿ. 19,097 ಕಿಲೋಮೀಟ್ರ್ ಹಂಗೆ ಇರೋದು. ಅದು ಅಂದರೆ ಆಲ್ಮೋಸ್ಟ್ ಒಂದು ನಿನ್ನೆ 150 ಕಿಲೋಮೀಟ್ರ್ ಆದಮೇಲೆ ಅದು ಯಾವುದೋ ಹಂಸಲ್ಲಿ ಧಡಕ್ಕಂತ ಆಗಿಬಿಟ್ಟೆ. ಸ್ಪೀಡಲ್ಲಿದ್ದಾಗ ಹೋಗಿಬಿಟ್ಟೈತೆ. ಅದು ಇವತ್ತು ಹಾಕಿಸ್ಬೇಕು. ನೋಡೋಣ, ಅದು ತೆಗೆದ್ಬಿಟ್ಟು ಅಷ್ಟೇ ಹಾಕಿಸ್ತಾರೆ. ನೋಡೋಣ. ಇವತ್ತೇನು ಶನಿವಾರ ನಾರ್ಮಲ್ ಆಫರ್ ಕೊಟ್ಟಿರೋದು ಅಷ್ಟೇ, ಏನು ಜಾಸ್ತಿನ ಆಫರ್ ಇಲ್ಲ. ಇವಾಗ ನಿನ್ನೆ ಪೆಟ್ರೋಲ್ ಅಂತ ಫುಲ್ ಟ್ಯಾಂಕ್ ಬಿಟ್ಟಿದೆ. ಇವಾಗ ಮತ್ತೆ ಹೋಗ್ಬಿಟ್ಟು ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಬಿಟ್ಟು ಆರ್ಡರ್ ಬಿದ್ಮೇಲೆ ಸಿಗ್ತೀನಿ ನಿಮಗೆ. ಇವಾಗ ಪೆಟ್ರೋಲ್ ಬಂಕ್ ಹತ್ರ ಬಂದಿದ್ದೀನಿ. ಪೆಟ್ರೋಲ್ ಹಾಕ್ಸ್ಕೋಬೇಕಂತ ಫುಲ್ ಟ್ಯಾಂಕು. ಹಾಂ, ಟೀ ಕಾಫಿ ಕುಡಿದ್ರಣ್ಣ? ಟೀ ಕಾಫಿ ಆಯ್ತಂದೆ. ನೋಡೋಣ ಎಷ್ಟು ಹೋಗುತ್ತಂತ. ಫುಲ್ಲು ಒಂದು 300 ರೂಪಾಯಿ ಹೋಯ್ತು. ಹಾಕಿ ಚೂರು. ಹಾಂ, ಸಾಕು ಬಿಡಿ. 348 ರೂಪಾಯಿ ಆಯಿತು. ಇದನ್ನು ಹೋಯ್ತು. ಇವಾಗ ಹೋಗಿಬಿಟ್ಟು ನಾವೊಂಚೂರು ಒಂದು 90 ಕುಡಿದು ಆಮೇಲೆ ಸಿಗ್ತೀವಿ ನಿಮಗೆ ಆರ್ಡ್ರ್ ಬಿದ್ದ ಮೇಲೆ. ಗಾಡಿ ಅಂತೂ ಮೊನ್ನೆ ಪಂಚರ್ ತೆಗ್ದಿದ್ದೀನಿ. ಇದೇ ಏರು, ಇನ್ನೂ ನಾಳೆ ಹಾಕ್ಸ್ಕೊಳ್ಳೋಣ ಏರು. ಸರ್ 7164 ಕೊಡಿ. 64. ಇವಾಗ ಫಸ್ಟ್ನೇ ಆರ್ಡ್ರ್ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. ಪುರಿ 2 ಪ್ಲೇಟ್ ಇರೋದು. ಉಡುಪಿಗೆ ಆರ್ಡರ್ ಫಸ್ಟ್ ಆರ್ಡ್ರು. ಪುರಿ 2 ಪ್ಲೇಟು ಇರೇಸನೆ. ಡ್ರಾಪ್ ಬಂದುಬಿಟ್ಟು ಎಲ್ಲಪ್ಪ ಇದೆ ಅಂದರೆ CBI ರೋಡಲ್ಲಿ ಡ್ರಾಪ್ ಇರೋದು ಫಸ್ಟ್ನೇ ಆರ್ಡ್ರು. ತೊಗೊಳ್ಳಿ ಮೇಡಮ್. ಫಸ್ಟ್ ಆರ್ಡ್ರು ಡ್ರಾಪ್ ಆಯಿತು. 72 ರೂಪಾಯಿ ಕೊಟ್ಟಿದ್ದ. ಇವಾಗ ಮತ್ತೆ ಎಲ್ಲಿ ಪಿಕಪ್ ಹೇಳ್ತಾನೆ ಗೊತ್ತಿಲ್ಲ. A2B ಅಂತಂದ್ರೆ ಡ್ರಾಪ್ ಆಯಿತು ಫಸ್ಟ್ನೇ ಆರ್ಡ್ರು. ಎಲ್ಲೋ ಕೊಟ್ಟ. ಓಹೋ A2B 9 ಕಿಲೋಮೀಟ್ರ್ ಆರ್ಡ್ರ್ ಕೊಟ್ಬಿಟ್ನಲ್ಲ ರೀ. 45 ರೂಪಾಯಿ 50 ರೂಪಾಯಿ ಟ್ರಿಪ್ಸು 8 ಏನಿದು 118 ರೂಪಾಯಿ ಎಲ್ಲ ಸೇರಿದ್ರು. ಬರೀ 3 ಕಿಲೋಮೀಟ್ರಿಗೆ 75 ರೂಪಾಯಿ ಹೊಡೆದಿದ್ದೀನಿ. ಇವಾಗ ನೋಡಿದ್ರೆ ಇಷ್ಟೊಂದು ಲಾಂಗ್ ಆರ್ಡ್ರಿಗೆ 118. ಆದರೆ ಎಲ್ಲ ಸರ್ಜ್ ಎಲ್ಲ ಸೇರಿಸ್ಬಿಟ್ಟು ಎಲ್ಲಪ್ಪ ಡ್ರಾಪ್ ಅಂದರೆ ಹಲ್ಸೂರು ಲೇಕ್ ಹತ್ರ ಡ್ರಾಪ್ ಇರೋದು. ಇಂದಿರಾನಗರ ಹತ್ತತ್ರ ಅಲ್ಲಿಗೆ ಕೊಟ್ಟವನೆ. 9 ಕಿಲೋಮೀಟ್ರ್ ಅಂತೆ. ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಇಲ್ಲಿ ಇಂದಿರಾನಗರ ರಾಮೇಶ್ವರ ಕೆಫೆಗೆ ಆರ್ಡ್ರ್ ಬಿದ್ದಿರೋದು. ಇಲ್ಲಿ ನೋಡಿ ಸ್ಕೆಚ್ ಬಿಡಿಸ್ತವ್ರೆ ಏನು ಸಖತ್ತಾಗಿ. ನಾವೇನಂತ ಇವ್ರದ್ದು ಏನು ಸ್ಕೆಚ್ ಬಿಡಿಸ್ತವ್ರಪ್ಪ. ಯಾರು ಸರ್ ಸ್ಕೆಚ್ ಬಿಡಿಸ್ತಾ ಇರೋದು? ಸರ್ ಇವ್ರದ್ದೇ ಬಿಡಿಸ್ತಾ ಇರೋದಾ? ಹೌದಾ, ಸರಿ. ಆಲ್ ದ ಬೆಸ್ಟ್. ಏನು ಸ್ಕೆಚ್ ಬಿಡಿಸ್ತವ್ರೆ. ನಮ್ಗೆ ಆರ್ಡ್ರ್ ಬಿದ್ದೈತೆ. ಟೋಟಲ್ಲು ಎಷ್ಟಪ್ಪ ಅಂದರೆ ಇಲ್ಲಿ 2, 3, 4, 5, 6, 7 ಐಟಮ್ ಬಿದ್ದಿರೋದು. ಇನ್ನೂ ಯಾವಾಗ ರೆಡಿ ಮಾಡ್ಕೊಡ್ತಾರೆ ಗೊತ್ತಿಲ್ಲ. JC ನಗರಕ್ಕೆ ಡ್ರಾಪ್ ಇರೋದು. ಇದು ಹೋಗ್ಬಿಟ್ಟು ಡ್ರಾಪ್ ಕೊಟ್ಬಿಡೋಣ 3ನೇ ಆರ್ಡ್ರನ್ನ. ಇಲ್ಲಿ ಹೋಮ್ ಮೇಡ್ ಫುಡ್ ಅಂತೆ. ಇಲ್ಲಿ ಲೊಕೇಶನ್ ಹತ್ರ ಬಂದಿದೆ JC ನಗರದಲ್ಲಿ. ರೆಸ್ಟೋರೆಂಟ್ ಫೋನ್ ಸ್ವಿಚ್ ಆಫ್ ಇದೆ. ಟಿಕೆಟ್ ರೈಸ್ ಮಾಡಿದೆ ಅಲ್ಲೇ ಬಿಲ್ಲ. ಅವ್ರು ಕಾಲ್ ಮಾಡ್ತಾಯಿದ್ದಾರೆ. ಏನಾಗುತ್ತಾ ಗೊತ್ತಿಲ್ಲ. ರಸಮು ವೈಟ್ ರೈಸ್ ಐತೆ ಒಂದೇ. ಹೋಮ್ ಮೇಡ್ ಫುಡ್ ಅಂತೆ. ಆರ್ಡ್ರ್ ಮಾಡಿರ್ತಾರೆ. ಫೋನು ಇವ್ರು ರೆಸ್ಟೋರೆಂಟ್ ಸ್ವಿಚ್ ಆಫು. ಅದು ಎಲ್ಲಿ ಕುತ್ಕೊಂಡವ್ರೋ ಯಾರಿಗೆ ಗೊತ್ತು. ಎಲ್ಲೈತಿ, ಯಾವ ಬಿಲ್ಡಿಂಗ್ ಐತೆ ಅದು ಗೊತ್ತಿಲ್ಲ. ಅಡ್ರೆಸ್ ಓನ್ಲಿ ನಂಬರ್ 12 13 ಕ್ರಾಸು. ಇಲ್ಲೇ ಇದ್ದೀನಿ ಲೊಕೇಶನ್ ಹತ್ರನೇ. ಎಲ್ಲವರು ಯಪ್ಪ ಇವ್ರು ಹೋಲ್ನಲ್ಲಿ ಇಟ್ಟಿದ್ದಾರೆ. ಅದರ ಕಸ್ಟಮರ್ ಕೇರ್ದವರು ಕಾಲ್ ಮಾಡ್ತಾಯಿದ್ದಾರೆ ಅನ್ಸುತ್ತೆ. ಫೋನೇ ಸ್ವಿಚ್ ಆಫ್ ಇದೆ ಅವ್ರದ್ದೇನು ಹತ್ತೈತೆ. ಏನಾಗುತ್ತೋ ಗೊತ್ತಿಲ್ಲ. ನೋಡ್ತೀನಿ ರೀ ಮತ್ತೆ. ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದ್ದೀವಿ. ಕುಡಿ ನಿಮ್ದು ಅಡ್ರೆಸ್ ಅಲ್ಲಿರೋದು ಪಿಕಪ್ ಲೊಕೇಶನು ಇಲ್ಲ. ಲೊಕೇಶನಲ್ಲಿದೆ. ಯಾರು ಗೊತ್ತಾಗುತ್ತೆ ಹೇಳಿ? ಹೊಸಬ್ರಿಗೆ. ಹೊಸಬ್ರಲ್ಲ. 3 ವರ್ಷದಿಂದ ಮಾಡ್ತಾಯಿದ್ದೀವಿ. ರೆಸ್ಟೋರೆಂಟ್ ಹೊಸ ಆಗ್ತಾವಲ್ಲ. 3 ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ. ಬಿದ್ದಿರೋ ಫಸ್ಟ್ ಟೈಮ್ ನನಗೆ. ನಾನು ಫಸ್ಟ್ ಟೈಮು. ಇದು ಯಾವ ಹೋಮ್ ಫುಡ್ ಅಂತೆ. ಓಕೆ ಜಾವ್ ನೋಡಿ. ಅಲ್ಲಿಂದ ಒಳಗಡೆ ಬರ್ಬೇಕು. ಅಲ್ಲಿ ಲೊಕೇಶನ್ ನೋಡಿದ್ರೆ ಅಲ್ಲೈತೆ. ಇವಾಗ ಲಿಂಗರಾಜಪುರಂ ಡ್ರಾಪ್ ಇರೋದು. ಬರೀ ಹೋಗೋಣ ಲಿಂಗರಾಜಪುರಮ್ಗೆ ಇದನ್ನು ಕೊಡೋಕ್ಕೆ. ನಾನಿರೋದು ಇಲ್ಲಿ ಶಾಪುರ್ ಮೇನ್ ರೋಡ್. ಈ ಕಡೆ ಅಂಬೇಡ್ಕರ್ ಕಾಲೇಜ್ ಬ್ಯಾಕ್ ಸೈಡು. ಒಪ್ಪೋಲೋ ಫಾರ್ಮಸಿ ಇರೋದು ಇಲ್ಲಿ ಗಂಗಾನಗರ. ಡ್ರಾಪು ಇಲ್ಲಿ
ಅದು ಹೆಂಗೇನು ಪಿಕಪ್ ಹೇಳಿತಾನೆ ಯಾರು ಗೊತ್ತಾ, 5.3 ಕಿಲೋಮೀಟ್ರ್ ಅಂತೆ, ಅಂದರೆ 300. ಇವಾಗ ಪಿಕಪ್ ಹೇಳ್ಯಾನ ಇರೇ ನೋಡೋಣ. ಓಪನ್ ಆಗೋ ಎಷ್ಟು ಏನಿದು ಓಪೋಲದು ಯಾಕೆ ಆರ್ಡ್ರ್ ಕೊಡ್ತಾಯಿದ್ದಾನೋ ಗೊತ್ತಿಲ್ಲ. ತೆಗೆದ್ರೂ ನಮ್ಗೆ ಓಪೋಲೋ ಫಾರ್ಮಸಿ ಬೀಳ್ತಾ ಇದ್ದಾವೆ. ಅದೇನು ಆ್ಯಡ್ ಮಾಡ್ತಾರೋ ಕಸ್ಟಮರ್ ಸಪೋರ್ಟ್ ಕಡೆಯಿಂದ ಏನಿಲ್ಲ, ಅದು ಇಲ್ಲ ನೋಡಿ. 3.5 ಕಿಲೋಮೀಟ್ರ್ ಪಿಕಪ್ಗೆ ಹೋಗ್ಬೇಕು ಗಂಗಾನಗರಕ್ಕೆ. ನಾನು ಏನು ಮಾಡೋಕ್ಕಾಗಲ್ಲ, ಹೋಗೋಣ ಇವಾಗ ಅಷ್ಟೇ. ಇಲ್ಲಿ ಓಪೋಲೋ ಓಪೋಲಿಂದ ಪಿಕಪ್ ಮಾಡ್ಕೊಂಡು ಬಂದಿದ್ದೀನಿ. ಒಂದು ಟಿಕೆಟ್ ತೊಗೊಳ್ಳಲ್ಲ ಕಸ್ಟಮರ್ ಸಪೋರ್ಟ್ ಕಡೆಯಿಂದ. ಓಪೋಲೋ ಫಾರ್ಮಸಿದು ಸ್ವಿಗ್ಗಿದಲ್ಲಿ ಆರ್ಡ್ರ್ ಬೀಳುತ್ತೆ. ಅದು ಯಾಕಾದ್ರೆ ಆರ್ಡ್ರ್ ಮಾಡ್ತಾರೋ ಗೊತ್ತಿಲ್ಲ. ಆರ್ಡ್ರ್ ಮಾಡಿದ್ರು ಕಸ್ಟಮರ್ ಕಾಲು ಹೋಗ್ತಾನೆ, ಏನಿಲ್ಲ. ಮತ್ತು ಹೆಲ್ಪಲ್ಲಿ ಕಾಲ್ ಬೇಕು, ಬರೋಲ್ಲ, ಏನೇನಿಲ್ಲ. ಏನು ಮಾಡೋದು ನೋಡೋಣ. ಮ್ಯಾನೇಜರ್ ಫೋಟೋ ಕಳಿಸಿದ್ದೀನಿ, ಏನಂತಾರೆ ನೋಡೋಣ. ಸರ್ ಟಿಕೆಟ್ ರೈಸ್ ಸರ್, ನಾನು ಮ್ಯಾನೇಜರ್ ಹತ್ರ ಹೋಗ್ಬಿಟ್ಟು ಫೋಟೋ ಕಳಿಸ್ಬಿಟ್ಟು ಹೆಲ್ಪ್ ತೊಗೋಬೇಕಾ ನಾನು ಈಗ? ಹಂಗಾರೆ ಸರ್ ಅದು ಆಯ್ತು ಸರ್, ಅದ್ರ ಬಗ್ಗೆ ಆಯಿತು, ಓಕೆನಾ? ಯಾವ ಸರ್ ನೀವು ಸರ್ ಒಂದು ನಿಮಿಷ 0 ಏನಂತ ಹೇಳಿದ್ರಿ ನೀವು? ಓಪೋಲೋ ತಾನೇ ಆವಾಗಲೇ ಒಂದು 10 ನಿಮಿಷ ಮುಂದೆ. ಅದಾಗಿದೆ ಡೆಲಿವರಿ. ಇವಾಗ ನನಗೆ ಮತ್ತೊಂದು ಓಪೋಲೋ ಬಿದ್ದಿದ್ದು ಲೊಕೇಶನ್ ಹತ್ರ ಬಂದಿದ್ದೀನಿ. ಇಲ್ಲಿ ನೋಡಿದ್ರು ನೋಡಿ ಸ್ನೇಹಿತರೆ, ಒಂದು ನಿಮಿಷ ಸರ್, ಒಂದು ನಿಮಿಷ ರೀ. ನೋಡಿ ಸ್ನೇಹಿತರೆ, ಇಲ್ಲಿ ಲೊಕೇಶನ್ ಹತ್ರನೇ ಇದೆ ನಾನು ಕರೆಕ್ಟಾಗಿ. ಇಲ್ಲಿ ನೋಡಿದ್ರೆ ಒಂದು ಓಪೋಲೋ ಫಾರ್ಮಸಿ ಇಲ್ಲ, ಏನಿಲ್ಲ, ಬರೀ ಮನೆಗಳಿದ್ದಾವೆ. ಇಂಥ ದರಿದ್ರ ನನ್ನ ಮಕ್ಳಿಗೆ ಏನು ಹೇಳೋಣ ಇವಾಗ? ನೋಡಿದ್ರೆ ಇಲ್ಲಿ ಓಪೋಲೋ ಫಾರ್ಮಸಿ ಇಲ್ಲ, ಲೊಕೇಶನ್ ಹತ್ರ ಯಾಕೆ ಆ್ಯಡ್ ಮಾಡಿದ್ದಾರೆ ಇದನ್ನು? ಸರ್ ನಾನು ನಿಮಗೆ ಮಾಡ್ತಲ್ಲ, ನಾನು ಒಬ್ಬ ಯೂಟ್ಯೂಬರ್, ನಾನು ವೀಡಿಯೋ ಮಾಡ್ಕೋತಾ ಇರೋದು. ಇದನ್ನು ಈ ಥರ ಮೋಸ ಮಾಡ್ತಾಯಿದ್ದಾರಂತ ಓಪೋಲೋದವರು. ನಮ್ಮ ಸ್ವಿಗ್ಗಿದವ್ರು ಮೋಸ ಮಾಡಿದೆ, ಓಪೋಲೋದವ್ರು ಮೋಸ ಮಾಡಿ ನಾನು ವೀಡಿಯೋ ಮಾಡ್ತಾ ಇರೋದು. ಬೇಕಾದ್ರೆ ನಾನು SRJ ಕನ್ನಡ ಅಂತ ಯೂಟ್ಯೂಬ್ ಚಾನಲ್ ಇದೆ, ಸರ್ಚ್ ಮಾಡಿಬಿಟ್ಟು ನೋಡಿ. ಇಲ್ಲಿ ನಾನು ಲೊಕೇಶನ್ ಹತ್ರ ಬಂದಿದ್ದೀನಿ ಇವಾಗ. ಇಲ್ಲಿ ನೋಡಿದ್ರೆ ಓಪೋಲೋ ಫಾರ್ಮಟ್ಸ್ ಏನಿಲ್ಲ. ನಾನು ಎಲ್ಲಿ ಹೋಗ್ಬಿಟ್ಟು ಯಾರ ಹತ್ರ ಪಿಕಪ್ ಮಾಡ್ಕೊಳ್ಳಿ? ನಾನು ಮನೆಗೆ ಹೋಗ್ಬಿಟ್ಟು ಪಿಕಪ್ ಮಾಡ್ಕೊಳ್ಳೋ ಟ್ಯಾಬ್ಲೆಟ್ಸ್ಗಳನ್ನ. ಇಲ್ಲಿ ನೋಡಿ ಸ್ನೇಹಿತರೆ, ಬಂದುಬಿಟ್ಟು ಇವಾಗ ನಾನು ಅನ್ಲೇಬಲ್ ಮಾರ್ ಸ್ಟೇಟಸ್ ನಾಟ್ ಅಪ್ಲೋಡ್ ಇನ್ಕರೆಕ್ಟ್ ಪಿಕಪ್ ಲೊಕೇಶನ್ ಸ್ಟೋರ್ ಅಂತ ಹಾಕ್ತೀನಿ, ಓಕೆನಾ? ಇವಾಗ ನೋಡಿ ಟಿಕೆಟೇ ಕ್ಲೋಸ್. ಸರ್ ನೀವು ಕಾಲ್ ಡಿಸ್ಕನೆಕ್ಟ್ ಮಾಡ್ಕೊಳ್ಬೋದು, ಪಿಕಪ್ ಮಾಡಿ ಸರ್ ನೀವು. ಇಲ್ಲಿ ನೋಡಿ ಸ್ನೇಹಿತರೆ, ಓಕೆ ನೋಡಿ ಸ್ನೇಹಿತರೆ, ಇವಾಗ ಬಂದುಬಿಟ್ಟು ಬರೀ ಸ್ಕೀಪು, ಟಿಕೆಟೇ ಕ್ಲೋಸ್ ಆಗ್ತೈತೆ. ಇವ್ರಿಗೆ ಏನು ಮಾಡೋದು ಓಪೋಲೋ ಫಾರ್ಮಸಿದವ್ರದ್ದು? ಸರ್ ನಾನು ನಿಮ್ಮ ಜೊತೆ ಮಾತಾಡಲ್ಲ, ನಾನು ವೀಡಿಯೋ ಮಾಡ್ಕೋತಾ ಇದ್ದೀನಿ, ಸಾರಿ. ನೋಡಿ ಇಲ್ಲಿ ನೋಡಿ ಇನ್ಕರೆಕ್ಟ್ ಪಿಕಪ್ ಸ್ಟೋರ್ ಅಂತ ಇಲ್ಲಿ ಮನೆಗಳಿರೋದು ಸ್ನೇಹಿತರೆ. ಬಂದುಬಿಟ್ಟು ಒಂದು ಸ್ಟೋರ್ ಇಲ್ಲ ಓಪೋಲೋ ಫಾರ್ಮಸಿದು. ಬಂದುಬಿಟ್ಟು ನಾವು ವೇಟ್ ಮಾಡ್ಕೊಂಡು ಹೋಗೋದಾ? ಇಲ್ಲ ಸರ್, ಆರ್ಡ್ರದ್ದು ಆಗಿದೆ ಸರ್. ಥ್ಯಾಂಕ್ ಯು ಸರ್, ಬಾಯ್ ಸರ್. ಓಕೆ ಆವಾಗಲೇ ಟಿಕೆಟ್ ರೈಸ್ ಮಾಡಿದ್ದು ಓಪೋಲೋದು, ಆವಾಗ ಇದನ್ನು ಮಾಡಿದರು. ಇವಾಗ ಇದನ್ನು ಟಿಕೆಟ್ ರೈಸ್ ಮಾಡಿದ್ದೀನಿ. ಇವಾಗ ಏನು ಮಾಡ್ತಾರೆ ನೋಡಿ, ರಿಸಾಲ್ವ್ ಇನ್ಕರೆಕ್ಟ್ ಪಿಕಪ್ ಲೊಕೇಶನ್. ಏನು ಮಾಡೋದು? ಇಲ್ಲಿ ಯಾವುದೂ ಇಲ್ಲ. ಇದನ್ನು ಮ್ಯಾನೇಜರ್ ಫೋಟೋನು ಕಳಿಸ್ತೀನಿ. ಸ್ಕ್ರೀನ್ಶಾಟ್ ತೊಗೋತಾ ಇಲ್ಲವಲ್ಲ, ಇದನ್ನಾದರೂ ಸ್ಕ್ರೀನ್ಶಾಟ್ ಬರುತ್ತಾ? ಇದು ಬರ್ತಾ ಇಲ್ಲ ನೋಡಿ. ಮ್ಯಾನೇಜರ್ ಕಳ್ಸೋನು ಏನಂತ ಕಳಿಸ್ಲಿ ನಾನು? ಕಸ್ಟಮರ್ ಇದು ನಾಟ್ ರೆಸ್ಪಾಂಡಿಂಗ್ ಹಾಕ್ತೀನಿ. ಎಸ್ ಈಸ್ ಕನೆಕ್ಟ್ ಟು ಎಸ್ ಕಸ್ಟಮರ್ ಇಸ್ ನಾಟ್ ರೆಸ್ಪಾಂಡಿಂಗು. ನೋಡಿ ಎಲ್ಲದಕ್ಕೂ ಟಿಕೆಟ್ ಕ್ಲೋಸ್ಗಳು. ಇದು ಬಡ್ಡಿ ಮಕ್ಕಳು ಹೊಟ್ಟೆಗೆ ಅಣ್ಣ ತಿಂತಾರೆ, ಹೆಲ್ತ್ ಥರ ಸುಳೆ ಮಕ್ಕಳು ಓದಿವರು ಓಪೋಲೋದವರು ಶಾಟ ಕೇಳೋಕ್ಕಿದಾರ ಡೆಲಿವರಿ ಬಾಯ್ಸ್ಗಳ್ದು. ನಮ್ಮ ಮನೆಗೆ ಯಾವುದು ನೋಡಿ, ಐ ವಿಲ್ ಟು ಕನೆಕ್ಟ್ ಟು ದ ಕಸ್ಟಮರ್ ಅಂತೆ. ಏನಂತ ಕೊಡೋದು ಇವ್ರಿಗೆ? ಎದಕ್ಕಾದ್ರೆ ಆ್ಯಡ್ ಮಾಡಿದಾರೋ? ಸ್ವಿಗ್ಗಿ ತೆಗೆದುಬಿಡಿ ಇದನ್ನು ಪ್ಲೀಸ್, ದಯವಿಟ್ಟು ಸ್ವಿಗ್ಗಿದವ್ರು ತೆಗೆದುಬಿಡಿ. ಓಪೋಲೋ ಫಾರ್ಮಸಿ ತುಂಬ ಪ್ರಾಬ್ಲಮ್ಸ್ ಆಗ್ತಾಯಿದೆ ನಮಗೆ. ಇರಿ, ಇದನ್ನು ಫೋಟೋ ಹೊಡೆದ್ಬಿಟ್ಟು ಇವಾಗ ಆ ನಂಬರಿಂದ ಮ್ಯಾನೇಜರ್ ಕಳಿಸ್ತೀನಿ. ನೋಡೋಣ ಎಷ್ಟೊತ್ತಾಗುತ್ತೆ ಕ್ಯಾನ್ಸಲ್ ಮಾಡೋಕ್ಕೆ. ಸರ್ ಕಸ್ಟಮರ್ಗೊಂದು ಸರಿ ಫೋನ್ ಮಾಡ್ತೀನಿ ರೀ, ಒಂದು ನಿಮಿಷ. ಕಸ್ಟಮರ್ ಫೋನ್ ಮಾಡೋಣ, ಏನಂತಾರೆ ನೋಡೋಣ. ನೋಡಿ, ಟು ನಾಟ್ ಕನೆಕ್ಟ್ ಸ್ವಿಗ್ಗಿ, ಪ್ಲೀಸ್ ಚೆಕ್ ಯುವರ್ ಇಂಟರ್ನೆಟ್. ನಿನ್ನ ಅವ್ನು 5G ಇರೋದಲ್ಲಿ. ಇವರು ಕಾಲ್ ಮಾಡೋಣ ರೀ, ಓಪೋಲೋ ಫಾರ್ಮಸಿದವ್ರಿಗೆ ಏನಂತಾರೆ ನೋಡೋಣ. ಸೂಪರ್ ಮಾರ್ಕೆಟ್ ಸುಲ್ತಾನ್ ಪಾಳ್ಯ ಲೇಔಟ್ ಅಂತೆ. ಎಲ್ಲೈತೆ ಯಾರಿಗೊತ್ತು? ಏನು ನಾಯಿ ಕೊಡ್ತೀಯ ತೊಗೊಂಡೋಗ್ಲಾ? ಬೇಡವಾ?
ಇದು 50,000. ಇದೆಲ್ಲೈತೆ ಯಾರು ಗೊತ್ತಾ ನೋಡಿ, ಅಡ್ರೆಸ್ ನೋಡಿ, ಸೂಪರ್ ಮಾರ್ಕೆಟ್ ಸತ್ಯಪ್ಪ ಲೇಔಟ್ ಬೆಂಗಳೂರು, ಗ್ರೌಂಡ್ ಫ್ಲೋರು. ಇಲ್ಲೇ ನೋಡಿ ಕರೆಕ್ಟಾಗಿ ತೋರಿಸ್ತದೆ ನಿಮಗೆ ಬೇಕಾದ್ರೆ ನೋಡಿ ಸ್ನೇಹಿತರೆ. ಲೊಕೇಶನ್ ಡೆಡ್ ಎಂಡ್ ರೋಡು, ಡ್ರಾಪು ಈ ಕಡೆ ಇರೋದು. ಇಲ್ಲೆಲ್ಲಿದೆ ಇದು ಪಿಕಪ್ಪು ನೋಡಿ. ಕಾಲ್ ಇವ್ರಿಗೆ ಯಾರಿಗೆ ಇದು ಇವ್ರಿಗೆ ಮಾಡ್ತಾಯಿದ್ದು ಕಾಲು, ಮೆಡಿಕಲ್ ಶಾಪ್ದವ್ರಿಗೆ. ಇಲ್ಲಿ ಇರುತ್ತಲ್ಲ, ಎಲ್ಲೈತೆ ಅದು ಕಾಲ್ ಐತಾ ಇದೆಯಲ್ಲ ಓಪಲ್ ಫಾರ್ಮಸಿದು. ಇದು ಕಾಲ್ ಮಾಡಿದ್ರು ಕಾಲ್ ಪಿಕ್ ಮಾಡೋಕ್ಕೆ ರೆಡಿ ಇಲ್ಲ. ಇರಿ ಮ್ಯಾನೇಜರ್ಗೆ ಫೋಟೋ ಕಳಿಸ್ಬಿಟ್ಟು ಸಿಗ್ತೀನಿ ನಿಮಗೆ. ಮ್ಯಾನೇಜರ್ ಫೋಟೋ ಕಳಿಸಿದ್ದೀನಿ, ನೋಡೋಣ ಅವ್ರು ಏನಂತಾರಂತ. ಆ ಕಡೆ ಹೋಗಿ ಟಿಫನ್ ಮಾಡ್ಕೋತೀನಿ. ಇವಾಗ ಟೈಮು ಎಷ್ಟಪ್ಪಾಗಿದೆ ಅಂದರೆ 11:30 ಆಗಿದೆ ಟೈಮಿಂಗ್ಸು. ಇಲ್ಲೆಲ್ಲರೂ ಟಿಫನು ಇಲ್ಲಿ ಯಾವುದೋ ಐತೆ ಮರ್ದಿದ್ದು ಟಿಫನ್ ಸೆಂಟ್ರ್ ಅಂತ, ಇಲ್ಲೇ ಟಿಫನ್ ಮಾಡ್ಕೊತ ಕೂತ್ಕೊಳ್ಳೋಣ. ಇವಾಗ ಜಸ್ಟ್ ಕ್ಯಾನ್ಸಲ್ ಆಗಿದೆ ನೋಡಿ. ಅದು ಮ್ಯಾನೇಜರ್ ಫೋಟೋ ಕಳಿಸ್ಬಿಟ್ಟು ಮಾಡಿಸ್ಕೋತಾರದು ಇದನ್ನು, ಬೇರೆ ಏನೂ ಇಲ್ಲ. ಇನ್ಸ್ಟಾಮಾರ್ಟ್ ಆರ್ಡ್ರು, ಎಲ್ಲಿ ಸಿಬೆ ರೋಡು. ಹೋಗಲ್ಲ ನನ್ನ ಮಗ ಹೋಗ್ತಾನೆ ಇನ್ಸ್ಟಾಮಾರ್ಟಿಗೆ. ಅಲ್ಲಿವ್ರಿಗೆ ಟೀಗೆ ಹಣ್ಣು ಕುಡಿಯೋಣ. ಇವಾಗ ಟಿಫನ್ ಮಾಡಿದ್ದೀನಿ, ಹೊಡಿಯೋಕ್ಕೆ ಹೋಗಲ್ಲ ನಾನು ಇನ್ಸ್ಟಾಮಾರ್ಟ್. ಎಷ್ಟಾದರೂ ಬೀಳಲಿ ಒಂದು ಇನ್ಸ್ಟಾಮಾರ್ಟಿಗೆ ಹೋಗಲ್ಲ. ಅದು ಆರ್ಡ್ರ್ ಆಗಿಲ್ಲದ್ರೂ ಪರವಾಗಿಲ್ಲ. ಯಾರು ಹೋಗ್ತಾರೆ ಇನ್ಸ್ಟಾಮಾರ್ಟ್ಗೆ? ಓಪೋಲ ಇಲ್ಲಿ ನೋಡಿದ್ರೆ ಈ ಬಡ್ಡಿ ಮಕ್ಕಳದ್ದು ಓಪೋಲ ಫಾರ್ಮಸಲ್ಲೂ ಇಲ್ಲ, ಅಲ್ಲಿ ಡೆಡ್ ಎಂಡ್ ರೋಡಲ್ಲಿ ಓಪೋಲ ಲೊಕೇಶನ್ ಹಾಕವ್ರೆ. ಎಂಥ ಹುಚ್ಚು ನನ್ನ ಮಕ್ಕಳು. ಹತ್ತತ್ರ ಈ ಕಡೆ ಅಲ್ಲಿ ಹೋದರೆ ಮಂಜುನಾಥ್ ಗ್ರ್ಯಾಂಡ್ ಹೋಟೆಲ್ ಹತ್ರ ಇರೋದು ಸುಲ್ತಾನ್ ಪಾಳ್ಯದಲ್ಲಿ. ಅಲ್ಲಿ ಬಿಟ್ಟರೆ ಓಪೋಲ ಫಾರ್ಮಸಿ ಬಂದುಬಿಟ್ಟು ಸಿಬೆ ರೋಡು ಗಂಗಾನಗರ ಕಡೆ ಇದೆ. ಎಲ್ಲೂ ಓಪೋಲ ಫಾರ್ಮಸಿ ಇಲ್ಲ. ಇಲ್ಲಿ ಡೆಡ್ ಎಂಡ್ ರೋಡಲ್ಲಿ ಹೆಂಗೇನು ಕೊಟ್ಟರು ಅಂತ ನನಗೆ ಕನ್ಫ್ಯೂಷನ್ ಆಗಿಬಿಟ್ಟೈತೆ. ಇವರು ಏನು ಲೊಕೇಶನ್ ಏನು ಅಪ್ಡೇಟ್ ಮಾಡ್ತಾರೋ ಇಲ್ಲೋ, ಕಸ್ಟಮರ್ ಸಪೋರ್ಟ್ ಇಲ್ಲ ಓಪೋಲೋದಕ್ಕೆ, ಏನೇನಿಲ್ಲ. ದಯವಿಟ್ಟು ಓಪೋಲಲ್ಲಿ ಬಿದ್ದರೆ ರಿಜೆಕ್ಟ್ ಮಾಡಿ. ಇಲ್ಲಾರಿ ಯಾರು ಕಸ್ಟಮರ್ಗೆ ಆರ್ಡ್ರೇ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ಡೆಲಿವರಿ ಬಾಯ್ಸ್ ತುಂಬ ಅಂದರೆ ತುಂಬ ತೊಂದರೆ ಆಗ್ತಾಯಿರೋದು ಓಪೋಲೋ ಫಾರ್ಮಸಿಯಿಂದ. ಏನು ಚೂರಾದರೂ ಕರುಣೆಯಾಗಿ ಅದು ನಮ್ಮನೆಗೆ ಬರೋದು ಅರ್ಧ ಗಂಟೆ ನಿಂತ್ಕೊಳ್ಳೋದು. ಅದು ಹೆಂಗೋ ಮ್ಯಾನೇಜರು ಫೋಟೋ ಕಳಿಸಿ ಇದನ್ನು ಮಾಡಿಬಿಟ್ಟು ಬೇಗ ಇದನ್ನು ಮಾಡಿದ್ರು. ಇಲ್ಲಾರು ಹತ್ತತ್ರ ನಮ್ಮ ಫ್ರೆಂಡ್ ಬಂದುಬಿಟ್ಟು ಒಂದು ಆರ್ಡ್ರ್ ಕ್ಯಾನ್ಸಲ್ ಮಾಡೋಕ್ಕೆ 1.5 ಗಂಟೆ ತೊಗೊಂಡವನೇ. ಅದು ಕಸ್ಟಮರೇ ಕಾಲ್ ಮಾಡಿಬಿಟ್ಟು ಇದನ್ನು ಮಾಡಿದ್ರು. ಕಸ್ಟಮರ್ಗೂ ಕಾಲ್ ಹೋಗಲ್ಲ ನಮ್ಮ ಕಡೆಯಿಂದ, ಕಾಲ್ ಮಾಡಿದ್ರು ಅದು ಪಿಕಪ್ ಮಾಡೋರ್ಗೂ. ಅವ್ರು ನೋಡಿದ್ರೆ ಒಂದೊಂದು ಸರಿ ಕಸ್ಟಮರ್ಗಳೇ ರಾಂಗ್ ಲೊಕೇಶನ್ ಹಾಕಿರ್ತಾರೆ, ಏನೇನೋ ಆಗಿರುತ್ತೆ. ಅದು ಏನು ಅಪ್ಡೇಟ್ ಮಾಡ್ತಾರೆ ಗೊತ್ತಾಗಲ್ಲಪ್ಪ. ಇವ್ರು ದರಿದ್ರನೋ. ಇನ್ನೂ ದೊಡ್ಡ ಕಂಪ್ನಿಗಳು ಈ ಥರ ಮಾಡ್ತಾಯಿದ್ದಾರೆ. ಇನ್ನೇನು ಚಿಕ್ಕಪುಟ್ಟು ಹೊಸ ಕಂಪ್ನಿಗಳು ಓಪನ್ ಆಗಿದ್ರೆ ಮುಗಿದೇ ಹೋಯ್ತು. ಏನು ಮಾಡೋಕ್ಕಾಗಲ್ಲ. ನಾವೀಗ ನಮ್ಮ ಏರಿಯಾಕ್ಕೆ ಹೋಗ್ಬಿಟ್ಟು ಟೀ ಕುಡಿತೀನಿ. ಚಾಮುಂಡಿನಗರದಲ್ಲಿದ್ದೀನಿ ಇವಾಗ ಸದ್ಯಕ್ಕೆ. ಇಲ್ಲಿಂದ ಸ್ಟೇಟ್ ನಮ್ಮ ಏರಿಯಾಕ್ಕೆ ಹೋಗ್ಬಿಡ್ತೀನಿ. ಯಾಕಂದರೆ ಟೋಕನ್ ಆರ್ಡ್ರ್ ಬಂದಿತ್ತಲ್ಲ ಇನ್ಸ್ಟಾಮಾರ್ಟದು, ನಾನು ಹೋಗೋದೇ ಇಲ್ಲ ಅಲ್ಲಿ. ಬೆಳಗ್ಗೆಯಿಂದ ಒಂದೂ ಕೊಟ್ಟಿರಲಿಲ್ಲ ಇನ್ಸ್ಟಾಮಾರ್ಟು. ಓಪೋಲ 2 ಕೊಟ್ಟ. ಅದಾದಮೇಲೆ ಇನ್ಸ್ಟಾಮಾರ್ಟ್ ಹಾಕೊಂಡು ನಾನು ಹೋಗಲ್ಲ ಅಲ್ಲಿ ಇವಾಗ. ಆಮೇಲೆ ಮತ್ತೆ 12 ಗಂಟೆ ಮೇಲೆ ಸಿಗ್ತೀನಿ. ಇವಾಗ ಹೆಂಗೋ 11:30 ಗಂಟೆ ಟೈಮ್ ಆಗಿದೆ. ಆವಾಗಲೇ ನನಗೆ ಇನ್ಸ್ಟಾಮಾರ್ಟ್ ಟೋಕನ್ ಬಿದ್ದಿತ್ತು, ಅದಕ್ಕೂ ಹೋಗಲಿಲ್ಲ ನೋಡಿ ಸ್ನೇಹಿತರೆ. ಅದಕ್ಕೂ ಹೋಗಿದ್ದಕ್ಕೆ ನನಗೆ ಆರ್ಡ್ರು ತೋರಿಸಲ್ಲ ಇಲ್ಲಿ. ಇನ್ಸ್ಟಾಮಾರ್ಟ್ ಟೋಕನ್ ಹಾಕಿರ್ತಾನಲ್ಲ, ಹೋಗಲ್ಲ. ಹೋಗಲಿಲ್ಲದಕ್ಕೆ ಅದು ಕ್ಯಾನ್ಸಲ್, ಅದನ್ನು ತೋರಿಸೋದಿಲ್ಲ ಏನಿಲ್ಲ. ಇವಾಗ ಮತ್ತೆ ಸಿಬೆ ರೋಡ್ ಇನ್ಸ್ಟಾಮಾರ್ಟ್ ಕೊಟ್ಟವನೆ, ಅದಕ್ಕೂ ಹೋಗಲ್ಲ. ಇವಾಗ ನಾನು ಡೈರೆಕ್ಟಾಗಿ ಮನೆಗೆ ಹೋಗ್ಬಿಟ್ಟು ಒಂದು ಅರ್ಧ ಗಂಟೆ ಮಾಡ್ಕೋತೀನಿ. ಆರ್ಡ್ರ್ ಕ್ಯಾನ್ಸಲ್ ಆಗೋವರೆಗೂ ಇಲ್ಲೇ ಮನೆ ಹತ್ರನೇ ಇದ್ದೀನಿ. ಇವಾಗ ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ ಮತ್ತೆ.